ಹಾಯ್ ಗುಡ್ ಮಾರ್ನಿಂಗ್. ದಿಸ್ ಇಸ್ ವಾಣಿ ಮಂಜುನಾಥ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಟಾಪಿಕನ್ನು ತೊಗೊಂಡು ಬಂದಿದ್ದೀನಿ. ನಾನು ಇಷ್ಟನ್ನ ಅನಾಲಿಸಿಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೆ. ಈಗ ನೀವು ನೀವೇ ಇಂಡಿಪೆಂಡೆಂಟಾಗಿ ಹೇಗೆ ನಾವು ಚಾರ್ಟನ್ನು ಅನಾಲಿಸಿಸ್ ಮಾಡ್ಬೋದು ಅಥವಾ ಹೇಗೆ ರೀಡ್ ಮಾಡ್ಬೋದು ಅನ್ನೋದ್ರ ಕೂಡ ಒಂದು ಬೇಸಿಕ್ ಸ್ಟೆಪ್ಪನ್ನು ತೊಗೊಂಡು ಬರ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಲೆಟ್ಸ್ ಏನು ಟಾಪಿಕ್ಗೆ ಬಂದ್ಬೇಡ. ಏನು ಕ್ಯಾಂಡಲ್ಸ್ಟಿಕ್ಸ್ ನಾನು ಇವತ್ತು ತೊಗೊಳ್ತಾ ಇರೋ ಒಂದು ಟಾಪಿಕ್ಕು ಕ್ಯಾಂಡಲ್ಸ್ಟಿಕ್ಸ್ ಬಗ್ಗೆ, ಹೇಗೆ ನಾವು ಚಾರ್ಟನ್ನು ರೀಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗ ಸ್ಟಾಕ್ ಮಾರ್ಕೆಟನ್ನು ನಾವು ಕಲಿಬೇಕು ಅಂತಂದಾಗ ನಮಗೆ 2 ಫ್ಯಾಕ್ಟರ್ಸು ಇಂಪಾರ್ಟೆಂಟ್ ಆಗುತ್ತೆ. ನಾವೊಂದು ಸ್ಟಾಕನ್ನು ಅನಲೈಸ್ ಮಾಡಬೇಕಾದ್ರೆ ಒಂದು ಫಂಡಮೆಂಟಲಿ ಕೂಡ ನಾವು ಅನಾಲಿಸಿಸ್ ಮಾಡ್ತೀವಿ, ಹಾಗೆಯೇ ಟೆಕ್ನಿಕಲಿ ಕೂಡ ಅನಾಲಿಸಿಸ್ ಮಾಡ್ತೀವಿ. ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದಂತಂದರೆ ಹೇಗೆ ಓವರ್ ಆಲ್ ಹೆಲ್ತ್ ಚೆಕಪ್ ಆಫ್ ದ ಸ್ಟಾಕ್ ಆರ್ ದ ಇಂಡೆಕ್ಸ್. ಸೊ ಒಂದು ಕಂಪನಿಯ ಒಂದು ಸ್ಟಾಕ್ಸು ಅಥವಾ ಒಂದು ಇಂಡೆಕ್ಸು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ, ಇದಾಗಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋದನ್ನು ನಮಗೆ ಒಂದು ಫಂಡಮೆಂಟಲ್ ಬಗ್ಗೆ ಹೇಳುತ್ತೆ. ಬಟ್ ಚೆನ್ನಾಗಿದೆ, ಹೌದು, ಯಾವ ಒಂದು ಪ್ರೈಸಲ್ಲಿ ತೊಗೊಳ್ಬೇಕು ನಾವು ಅದನ್ನು. ಚೆನ್ನಾಗಿದೆ ಅಂದ ತಕ್ಷಣ ತುಂಬ ಪೀಕಲ್ಲಿ ತೊಗೊಂಡ್ರೆ ಸರಿನಾ ಅಥವಾ ಕೆಳಗಡೆ ಬಿದ್ದಾಗ ತೊಗೊಂಡ್ರೆ ಸರಿನಾ ಅನ್ನೋದು ಹೇಳೋದು ನಮಗೆ ಟೆಕ್ನಿಕಲ್ ಅನಾಲಿಸಿಸು. ಫಂಡಮೆಂಟಲ್ ಅನಾಲಿಸಿಸು ಓವರಾಲ್ ಇದನ್ನು ತೊಗೊಳ್ಬೋದು, ಕ್ವಾಲಿಟಿ ಆಫ್ ಸ್ಟಾಕ್ ಇದೆ ಅಥವಾ ಇಂಡೆಕ್ಸ್ ಚೆನ್ನಾಗಿದೆ ಅನ್ನೋದನ್ನು ಹೇಳುತ್ತೆ. ಬಟ್ ಅಟ್ ವಾಟ್ ರೇಟ್ ಐ ಶುಡ್ ಬೈ ಅನ್ನೋದು ನಮಗೆ ಹೇಳುವಂಥದ್ದೇ ಟೆಕ್ನಿಕಲ್, ವಿಚ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ವಾಟ್ ಐ ಆಮ್ ರೈಟ್ ನೌ ಟೇಕನ್. ಸೊ ಬೇಸಿಕ್ಕಿಂದ ಯಾರು ಎಲ್ಲ ಕಲಿಬೇಕು ಅಂತ ಇದ್ದೀರಾ, ದೋಸ್ ಆರ್ ಇಂಟ್ರೆಸ್ಟೆಡ್ ಟು ಲರ್ನ್ ದ ಟೆಕ್ನಿಕಲ್ ಅನಾಲಿಸಿಸ್, ಅವರಿಗೆ ಇಸ್ ವೆರಿ ಮಚ್ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಶ್ಯೂರೆನ್ಸ್ ಕೊಡಬಲ್ಲೆ. ಸೊ ನಾವಿವತ್ತು ಬೇಸಿಕ್ಕಿಂದ ಕಲಿಯೋಣ. ವಾಟ್ ಇಸ್ ದ ಕ್ಯಾಂಡಲ್ಸ್ಟಿಕ್ಸ್? ದೇರ್ ಆರ್ ಸೋ ಮೆನಿ ಕ್ಯಾಂಡಲ್ಸ್ಟಿಕ್ಸ್ ಇನ್ ಅವರ್ ಟೆಕ್ನಿಕಲ್ ಅನಾಲಿಸಿಸ್. ಇನ್ ದಟ್ ಬೇಸಿಕಲಿ ಎಲ್ಲ ಕಡೆ ಒಂದು ವೈಡ್ ರೇಂಜಲ್ಲಿ ಯೂಸ್ ಮಾಡುವಂಥದ್ದು ಜಾಪನೀಸ್ ಕ್ಯಾಂಡಲ್ಸ್ಟಿಕ್ಸು. ಸೊ ವಾಟ್ ಇಟ್ ಟೆಲ್ಸ್, ಅದು ನಮ್ಮ ಒಂದು ಫಿನಾನ್ಷಿಯಲ್ ಒಂದು ಇಂಡಿಕೇಷನನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ಆಫ್ ದ ಪ್ರೈಸು ಅಷ್ಟೇ. ಒಂದೀಗ ಪ್ರೈಸು ಮೇಲೆ ಹೋಗುತ್ತಾ ಕೆಳಗಡೆ ಬರುತ್ತಾ ಅನ್ನೋದನ್ನು ನಮಗೆ ತಿಳಿಸ್ಕೊಡುವಂಥದ್ದು. ಅಪ್ ಟ್ರೆಂಡ್ ಇದೆಯಾ, ಡೌನ್ ಟ್ರೆಂಡ್ ಇದೆಯಾ, ಸೊ ಯಾವ ಟ್ರೆಂಡಲ್ಲಿ ನಾವು ಯಾವ ರೀತಿ ನಾವು ಒಂದು ಟ್ರೇಡನ್ನು ತೊಗೊಳ್ಬೋದು ಅನ್ನೋದು ಕೂಡ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮಗೆ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಟೆಕ್ನಿಕಲ್ ಅನಾಲಿಸಿಸಲ್ಲಿ ಈ ಕ್ಯಾಂಡಲ್ಸ್ಟಿಕ್ಸ್ ಏನು ಇದೆ ತುಂಬ ಯೂಸ್ಫುಲ್ ಆಗುವಂಥದ್ದು. ಸೊ ಬಟ್ ಬೇಸಿಕ್ ನಾಲೆಡ್ಜ್ ವಿ ರಿಕ್ವೈರ್ಡ್. ಸೊ ಅದನ್ನು ನಾವು ಒಂದೊಂದೇ ಸ್ಟೆಪ್ಪಾಗಿ ಅರ್ಥ ಆಗೋ ರೀತಿಯಲ್ಲಿ ನಾನು ಐ ವಿಲ್ ಟ್ರೈ ಫಾರ್ ಮೈ ಬೆಸ್ಟ್ ಅಂತ ಹೇಳಬಲ್ಲೆ. ಸೊ ನಮಗೆ ಕ್ಯಾಂಡಲ್ಸ್ಟಿಕ್ಸ್ ಅನ್ನೋದೇನು, ಹೇಗಿದೆ, ಒಂದು ಸ್ಟಿಕ್ ಥರ ಇದೆ ಅಷ್ಟೇ ಬೇಸಿಕ್ಕಾಗಿ. ಸೊ ಇದೊಂದು, ಈಗ ನಾವು ಕ್ಯಾಂಡಲ್ಸ್ಟಿಕ್ಸ್ ಅಂದರೆ ಬೇಸಿಕ್ ಏನು ನಾವು ಮೊಂಬತ್ತಿ ಅಂತ ಕರಿತೀವಲ್ಲ, ಅದೇ ಇದು ಅಷ್ಟೇ. ಸೊ ಈ ಒಂದು ಕ್ಯಾಂಡಲ್ಸ್ಟಿಕ್ಸು ಹಿಸ್ಟ್ರಿ ನಾವು ತೊಗೊಳಕ್ಕೆ ಹೋದರೆ ಇಸ್ ಅ ಜಾಪನೀಸ್ ಕ್ಯಾಂಡಲ್ಸ್ಟಿಕ್ ವಿಚ್ ಆರ್ ಗೋಯಿಂಗ್ ಟು ಲರ್ನ್. ಬಿಫೋರ್ ಒಂದು 300-400 ಇಯರ್ಸ್ ಬ್ಯಾಕ್ಸ್ ಅಲ್ಲಿ ತೊಗೊಂಡಾಗ ಅವರೆಲ್ಲ ಏನು ಒಂದು ರೈಸ್ ಟ್ರೇಡರ್ ಈ ಒಂದು ಪ್ರೈಸನ್ನು ಅಪ್ ಆ್ಯಂಡ್ ಡೌನ್ ಹೇಗೆ ಮೆಜರ್ಮೆಂಟ್ ಮಾಡಲಿಕ್ಕೆ ದೇವರ್ ಯೂಸಿಂಗ್ ದಿಸ್ ಟೂಲ್, ಆಯಿತಾ. ಆಫ್ಟರ್ವರ್ಡ್ಸ್ ಒಂದು ಮಾರ್ಕೆಟಲ್ಲಿ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು ಅಂತ ಅದನ್ನು ಎಫೆಕ್ಟಿವ್ಲಿ ವಿ ಸ್ಟಾರ್ಟೆಡ್ ಯೂಸಿಂಗ್ ದಟ್ ಈಸ್ ವರ್ಕಿಂಗ್ ವೆಲ್ ಅಷ್ಟೇ. ಅದರ ಒಂದು ಹಿಸ್ಟ್ರಿಯಲ್ಲಿ ನಮ್ಗೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಬೇಕಾದಂಗೆ ಸಿಗುತ್ತೆ. ಬಟ್ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಯಾವ್ಯಾವ ಥರ ಬೇಸಿಕ್ಕಾಗಿ ಕ್ಯಾಂಡಲ್ಸ್ಟಿಕ್ಸ್ನ ನಾವು ತೊಗೊಳ್ಬೋದು. ದೇರ್ ಆರ್ ಸೋ ಮೆನಿ ಪ್ಯಾಟರ್ನ್ಸ್ ಇದೆ. ನಾನು ತುಂಬ ಬೇಸಿಕ್ಕಾಗಿ ಅರ್ಥ ಆಗೋ ರೀತಿಯಲ್ಲಿ ತೊಗೊಂಡು ಹೋಗ್ತೀನಿ, ಆಯಿತಾ. ಹಾಂ, ಯಾವುದ್ಯಾವ್ದು ಕ್ಯಾಂಡಲ್ಸ್ಟಿಕ್ಸ್ ಇದೆ? ಸೊ yes.
ಓಕೆ. ಇದಕ್ಕೇನಂತ ಕರಿತೀವಿ? ಮಾರುಬೋಸು ಕ್ಯಾಂಡಲ್ ಅಲ್ವಾ? ಇದು ಟೋಟಲ್ ಗ್ರೀನ್ ಇದರಲ್ಲೇ ಫಿಲ್ ಆಗಿರುತ್ತೆ. ಓಕೆ, ಗ್ರೀನಲ್ಲೇ ಫಿಲ್ ಆಗಿರುತ್ತೆ ಇದು ಇನ್ಸೈಡ್ ಎಲ್ಲ. ಸೊ ಇಲ್ಲೇನು ಪೂರ್ತಿ ಗ್ರೀನಲ್ಲೇ ಫಿಲ್ ಆಗಿರುತ್ತೆ. ಬೇಡ ಅನಿಸುತ್ತೆ, ಇದು ತುಂಬ ಇದ್ರೆ ಕಾಣುತ್ತೆ. ಹಾಗೆ ವಿಲ್ ಇದು ಮಾಡ್ಕೊಳ್ಳೋಣ. ಇದು ಮಾರುಬೋಸು ಕ್ಯಾಂಡಲ್ ಅಂತ ಕರಿತೀವಿ. ಇದು ಹೇಗೆ ತಿಳ್ಕೊಳ್ಳೋದು? ಓಪನ್ ಎಲ್ಲ ಆಯಿತು. ಸಿ, ದಿಸ್ ಈಸ್ ದ ಓಪನ್. ನಮ್ಮ ಒಂದು ಕ್ಯಾಂಡಲ್ ಸ್ಟಿಕ್ಸ್ಗೆ ಇದೇ ಓಪನ್, ಇದೇ ಲೋ ಆಗಿರುತ್ತೆ. ಇದೇ ಲೋ ಆಗಿದೆ, ಕೆಳಗಡೆ ಶ್ಯಾಡೋ ಏನಿಲ್ಲ, ಇದೇ ಲೋ. ಓಪನ್ನು ಮತ್ತು ಲೋ ಎಲ್ಲ ಒಂದೇ ಇದೆ. ಇದು ಹೈ. ದಿಸ್ ಈಸ್ ಹೈ ಆ್ಯಂಡ್ ಕ್ಲೋಸ್ ಆಲ್ಸೋ ಇದೇನೆ. ಹೇಳ್ತೀನಿ ಹೇಗೆ ಅಂತ. ಸಿ, ಮಾರ್ಕೆಟು ಬೆಳಗ್ಗೆ 100 ರುಪೀಸ್ಗೆ ಓಪನ್ ಆಗುತ್ತೆ. ಎಂಡಲ್ಲಿ ನಮಗೆ 120 ರುಪೀಸ್ಗೆ ಕ್ಲೋಸ್ ಆಗುತ್ತೆ. ಸೊ 100 ರುಪೀಸ್ಗೆ ಓಪನ್ ಆಗಿದ್ದು ಅದು ಆ ಪ್ರೈಸ್ ಕೆಳಗೆ ಬರೋದೇ ಇಲ್ಲ. ಹಾಗೆ ಮೇಲೆ 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 ಮಾಡಿಕೊಂಡು ಎಂಡಲ್ಲಿ ಅಲ್ಲಿ ಎಷ್ಟು ಯಾವ ಹೈ ಇದು 120 ರುಪೀಸ್ ಹೈಯಲ್ಲೇ ಕ್ಲೋಸ್ ಆಗುತ್ತೆ. ಅಂದರೆ ಓಪನ್ ಈಸ್ ಈಕ್ವಲ್ ಟು ಓಪನ್ 100 ರುಪೀಸ್ ಆದರೆ ಹೈ ಕೂಡ ಹೈ ಕ್ಲೋಸ್, ಅಂದರೆ ಹೈ ಆ್ಯಂಡ್ ಕ್ಲೋಸ್ ಇಸ್ ಒಂದೇ, ಈಕ್ವಲ್ ಆಗಿದೆ. ಇಲ್ಲಿ ಓಪನ್ ಮತ್ತು ಲೋ ಈಕ್ವಲ್ ಆಗಿದೆ. ಮೇಲ್ಗಡೆ ಹೋಗಿ ಕ್ಲೋಸ್ ಆಗಿದೆ. ಯಾವಾಗ ಗ್ರೀನ್ ಕ್ಯಾಂಡಲ್ ಬರುತ್ತೆ? ಯಾವಾಗ ಮಾರ್ಕೆಟ್ ಓಪನ್ ಆಗಿ ಹೈಯಲ್ಲಿ ಆ ಒಂದು ಪ್ರೈಸಿನ ಮೇಲೆ ಕ್ಲೋಸ್ ಆದರೆ ಕ್ಯಾಂಡಲ್ ಗ್ರೀನ್ ಆಗುತ್ತೆ. ಇಷ್ಟೇ, ಇದು ಬೇಸಿಕ್. ಅರ್ಥ ಆಯಿತು ಅನಿಸುತ್ತೆ. ಇದು ದಿಸ್ ಅ ಮಾರುಬೋಸು, ಒನ್ ಆಫ್ ದ ಪವರ್ಫುಲ್ ಕ್ಯಾಂಡಲ್ ಆಲ್ಸೋ, ವಿಚ್ ಇಂಡಿಕೇಟಿಂಗ್ ದ ಬಯರ್ಸ್ ಆರ್ ಇನ್ ವೆರಿ ಮಚ್ ಅಗ್ರೆಸಿವ್ ಅನ್ನೋದನ್ನು ಹೇಳುತ್ತೆ. ಸೊ ಸೆಕೆಂಡ್ ಕ್ಯಾಂಡಲ್ ಏನು ಹೇಳ್ತಾ ಇದೆ? ಸಿ, ಮಾರ್ಕೆಟು 100 ರುಪೀಸಲ್ಲಿ ಓಪನ್ ಆಯಿತು. ಸೊ ಬಾಡಿ ಏನಿದೆಯಲ್ಲ, ಬಾಡಿ ಪಾರ್ಟ್ ಎಲ್ಲ ಬಂದುಬಿಟ್ಟು ನಮಗೆ ಓಪನ್ ಮತ್ತು ಕ್ಲೋಸನ್ನು ಹೇಳುತ್ತೆ. ದಿಸ್ ಈಸ್ ಓಪನ್, ವಿಚ್ ಈಸ್ ಕ್ಲೋಸ್. ಇದು ನಮಗೆ ಬೇಸಿಕ್ಕಾಗಿ ಗೊತ್ತಿರಲೇಬೇಕು. ಇದು ಬಂದ್ಬಿಟ್ಟು ಏನಾಯಿತು? ಈಗ ಲೋ ಆಯಿತು. ಆಯಿತಾ? ಮೇಲ್ಗಡೆ ಶ್ಯಾಡೋ ಇಲ್ಲದೆ ಇರೋದ್ರಿಂದ ಕ್ಲೋಸು ಇದೇನೆ, ಹೈ ಕೂಡ ಇದೇನೆ ಅಲ್ವಾ? ಸಿ, ಮಾರ್ಕೆಟ್ ಏನಾಯಿತು? 100 ರುಪೀಸ್ಗೆ ಓಪನ್ ಆಯಿತು. ಅಲ್ಲಿ ಚೇಂಜ್ 100 ರುಪೀಸ್ಗೆ ಓಪನ್ ಆಯಿತು. ಬೆಳಗ್ಗೆ ಓಪನ್ ಆಗ್ತಾನೆ ಅದೇನಾಯಿತು? ಸಮ್ ಆಫ್ ದ ರೀಸನ್ ಪ್ರಾಫಿಟ್ ಬುಕ್ಕಿಂಗ್ ಆರ್ ಸಮ್ ಆಫ್ ದ ರೀಸನ್ ಇಟ್ ಮೇ ಏನು ಕೆಳಗಡೆ ಬಂತು. ಎಷ್ಟಕ್ಕೆ ಬಂತು? 95 ರುಪೀಸಿಗೆ ಬಂತು ಅಂತ ಅಂದ್ಕೊಳ್ಳೋಣ. 95 ರುಪೀಸ್ ಬಂದ ತಕ್ಷಣ ಪೀಪಲ್ ಆರ್ ಥಿಂಕಿಂಗ್ ದಟ್ ನಮಗಿದು ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ ಅಂತ ಅಂದ್ಬಿಟ್ಟು ಏನು ಮಾಡಿದ್ರು? ಇದಕ್ಕಿಂತ ಕೆಳಗಡೆ ಹೋಗೋದಿಲ್ಲ ಪ್ರೈಸ್ ಅಂದ ತಕ್ಷಣ ಇಮಿಡಿಯೇಟ್ಲಿ ದ ಬಯರ್ಸ್ ಕೇಮ್ ಆ್ಯಂಡ್ ಸ್ಟಾರ್ಟೆಡ್ ಬೈಯಿಂಗ್ ದ ದಿಸ್ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅಟ್ ದಿಸ್ ಪ್ರೈಸ್. ಇಮ್ಮಿಡಿಯೇಟ್ಲಿ ಒಂದು ಬಯರ್ಸ್ ಪ್ರೆಸರ್ ಜಾಸ್ತಿ ಆದ ತಕ್ಷಣ ಏನಾಯ್ತದು? ಒಂದು ಓಪನ್ ಪ್ರೈಸ್ ಮೇಲೆ ಹೋಗಿ 110 ರುಪೀಸ್ಗೆ ಕ್ಲೋಸ್ ಆಯಿತು ಅಂತ ಅಂದ್ಕೊಳ್ಳೋಣ. ಸೊ 110 ರುಪೀಸ್ಗೆ ಕ್ಲೋಸ್ ಆದರೆ ವಾಟ್ ಡಸ್ ಇಟ್ ಮೀನ್? ಸೊ ದ ಪ್ರೈಸ್ ಕ್ಲೋಸ್ಡ್ ಅಬೋವ್ ದ ಓಪನ್ ಪ್ರೈಸ್ ಅಲ್ವಾ? ಓಪನ್ ಪ್ರೈಸ್ ಮೇಲೆ ಇದು ಆಗಿದ್ದಕ್ಕೆ ಕ್ಯಾಂಡಲ್ ಏನಾಯಿತು? ಗ್ರೀನ್ ಆಯಿತು. ಸೊ ಗ್ರೀನ್ ಆದ ತಕ್ಷಣ ಏನು? ಇದು ವಿಚ್ ಇಸ್ ಆಲ್ಸೋ ಇಂಡಿಕೇಟಿಂಗ್ ದಟ್ ದ ಪ್ರೈಸ್ ಆಫ್ ದಟ್ ಡೇ ಈಸ್ ಐಯಲ್ಲಿ ಅಥವಾ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ ಅಂತ ಅರ್ಥ. ಬಯರ್ಸ್ ಬಂದಿದ್ದಾರೆ ಅಂತ ಅರ್ಥ. ಇದು ಮತ್ತೆ ಮುಂದಕ್ಕೆ ಇದನ್ನು ಪ್ರೈಸಿನ ಮೇಲೆ ತೊಗೊಂಡು ಹೋಗ್ತಾರೆ ಅಂತ ವಿಚ್ ಇಸ್ ಅದೇ ಹೇಳಿದ್ದು. ಒಂದೊಂದು ಕ್ಯಾಂಡಲ್ ಸ್ಟಿಕ್ಸ್ ಕೂಡ ಒಂದೊಂದು ನಮಗೆ ಇಂಡಿಕೇಶನ್ ಕೊಡುತ್ತೆ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಫ್ಯೂಚರ್ ಅನ್ನೋದು ಕೂಡ. ಸೊ ಸೇಮ್ ಹಿಸ್ಟ್ರಿ ರಿಪೀಟ್ಸ್. ನಾವೇನು ಮಾಡ್ತೀವಿ? ಇದನ್ನು ಬ್ಯಾಕ್ ಟೆಸ್ಟ್ ಮಾಡ್ತೀವಿ. 2-5 ಗೊತ್ತಾಯಿತು. ಒಂದು ಮಾರುಬೋಸು ಕಲ್ತ್ಕೊಂಡ್ವಿ. ಏನು ಮಾರುಬೋಸು ಅಂತಂದರೆ ಫುಲ್ ಬಾಡಿ ಕ್ಯಾಂಡಲ್. ಇನ್ನೊಂದೇನು? ಹ್ಯಾಮರ್ ಅಂತಂದರೆ ಏನು? ನಾವು ಇಂಗ್ಲೀಷಲ್ಲಿ ಹ್ಯಾಮರ್ ಅಂತೀವಿ, ಕನ್ನಡದಲ್ಲಿ ಏನು ಹೇಳ್ತೀವಿ? ಸುತ್ತಿಗೆ. ಇದು ಇಸ್ ಅ ಹ್ಯಾಂಡಲು. ಆ ಒಂದು ಇದನ್ನು ಏನು ಶೇಪ್ ಇಟ್ ಸೆಲ್ಫ್ ಹ್ಯಾಮರ್ ಅಷ್ಟೇ. ಇದನ್ನು ಯಾಕೆ ಏನು ಅಂತ ತೀರಾ ಡಿಗ್ ಮಾಡೋದು ಬೇಡ, ನಾವು ಇಷ್ಟೇ ತಿಳ್ಕೊಬೇಕು. ಹ್ಯಾಮರ್ ತಿಳ್ಕೊಂಡ್ವಿ, ಹಾಗೆ ಮಾರುಬೋಸು ತಿಳ್ಕೊಂಡ್ವಿ. ಇದಿಷ್ಟು ಎಲ್ಲ ಏನು ನಮಗೆ ಬುಲ್ಲಿಶ್ ಮಾರ್ಕೆಟು ಮೇಲಕ್ಕೆ ಹೋಗೋದನ್ನು ಹೇಳುತ್ತೆ. ಏನು ಬುಲ್ಲಿಶ್ ಕ್ಯಾಂಡಲ್ಸ್ ಅಂತ ಹೇಳ್ತೀವಿ. ಇದು ಮಾರ್ಕೆಟು
ಬುಲ್ಲಿಶ್ ಹೋಗುತ್ತಾ ಬೇರಿಶ್ ಹೋಗುತ್ತಾ ಅಂತ ತಿಳಿಸೋದಕ್ಕೆ. ಇದು ಬುಲ್ಲಿಶ್ ಕ್ಯಾಂಡಲ್. ಪವರ್ಫುಲ್ ಕ್ಯಾಂಡಲ್ಸ್ ದೀಸ್ ಆರ್ ಆಲ್. ಓಕೆ, ಇದನ್ನು ನಾವೀಗ ಚಾರ್ಟಲ್ಲಿ ನೋಡೋಣ. ಎಸ್, ದೊಡ್ಡ ದೊಡ್ಡ ಗ್ರೀನ್ ಕ್ಯಾಂಡಲ್ ಹೇಳಿದ್ನಲ್ಲ, ಏನು ಹೇಳುತ್ತೆ, ಪ್ರೈಸು ನಾನು ಮೇಲಕ್ಕೆ ಹೋಗ್ತೀನಿ ಅನ್ನೋ ಒಂದು ಇಂಡಿಕೇಷನನ್ನು ನಮಗೆ ಕೊಡ್ತಾ ಇದೆ. ಕ್ಯಾನ್ ಯು ಸಿ ಒನ್ ಆಫ್ ದ ಬಿಗ್ ಕ್ಯಾಂಡಲ್, ಅಲ್ಲಿಂದ ಪ್ರೈಸ್ ಮೇಲಕ್ಕೆ ಹೋಗಿದೆ. ಕರೆಕ್ಟ್ ನೋಡಿ, ಇಲ್ಲಿಂದ ಕೂಡ ಎಷ್ಟೇ ಕ್ಯಾಂಡಲ್ ದೊಡ್ಡದಿದ್ದು ಕೂಡ ಮತ್ತೆ ಪುನಃ ಅದು ಮೇಲಕ್ಕೆ ಹೋಗಿದೆ. ನಮ್ಗೆ ಏನು ಇಂಡಿಕೇಶನ್ ಕೊಡುತ್ತೆ ಅನ್ನೋದಷ್ಟೇ ನಾವು ತಿಳ್ಕೊಳ್ಬೇಕು. ಸಿ, ಕ್ಯಾನ್ ಯು ಸಿ ದ ಗ್ರೀನ್ ಕ್ಯಾಂಡಲ್ ಇಯರ್? ಗ್ರೀನ್ ಕ್ಯಾಂಡಲ್ ಅಂದ್ರೇನು? ಬೈಯಿಂಗ್ ಕ್ಯಾಂಡಲ್. ಇಲ್ಲಿಂದ ಮೇಲಕ್ಕೆ ತೊಗೊಂಡು ಹೋಗಿದೆ. ಇಲ್ಲಿ ಹ್ಯಾಮರ್ ಕಾಣಿಸ್ತಾ ಇದೆಯಲ್ಲ, ಮಾರ್ಕೆಟು ಇಲ್ಲಿ ಓಪನ್ ಆಯಿತು. ಫಸ್ಟ್ ಏನಾಯಿತು, ಕೆಳಗಡೆ ಬಂತು. ಸೊ ಡಿಸ್ಕೌಂಟ್ ಸಿಗ್ತಾ ಇದೆ ಅಂತ ಬೈಯಿಂಗ್ ಶುರುವಾದ ತಕ್ಷಣ ಇಮಿಡಿಯೇಟ್ ಏನಾಯಿತು, ಮೇಲ್ಗಡೆ ಹೋಗಿ ಕ್ಲೋಸ್ ಆಯ್ತು. ಯಾವಾಗ ಓಪನ್ ಮೇಲೆ ಕ್ಲೋಸ್ ಆಗುತ್ತೋ, ಸೊ ದರ್ ಇಸ್ ಎ ಗ್ರೀನ್ ಕ್ಯಾಂಡಲ್ ಓನ್ಲಿ. ಗ್ರೀನ್ ಕ್ಯಾಂಡಲ್ ವಿಚ್ ಇಂಡಿಕೇಟ್ಸ್ ದ ಪ್ರೈಸ್ ಇಸ್ ಗೋಯಿಂಗ್ ಟು ಹಿಟ್ ಹೈಯರ್ ಸೈಡ್ ಲೆವೆಲ್ ಅನ್ನೋದು ನಮಗೆ ಗೊತ್ತಾಗತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಹಾಗೆ ಒಂದೊಂದೇ ಬ್ಯಾಕ್ ಟೆಸ್ಟ್ ಮಾಡೋಣ. ಗ್ರೀನ್ ಕ್ಯಾಂಡಲ್ ಬಂತು, ಏನಾಯಿತು, ಮೇಲೆ ತೊಗೊಂಡೋಯ್ತು. ಇಲ್ಲಿ ಬಂತ, ಮೇಲೆ ಹೋಯಿತು. ಇಷ್ಟೇ ನಮ್ಗೆ ಅರ್ಥ ಮಾಡ್ಕೊಳ್ಬೇಕಾಗಿದ್ದು. ಆಮೇಲೆ ದ ಪ್ಲೇಸ್ ಆಫ್ ಎಕ್ಸಿಕ್ಯೂಷನ್ನು, ಏರಿಯಾ ಆಫ್ ಇದು ಎಲ್ಲ ಆಮೇಲೆ. ಕಾಣಿಸ್ತಾ ಇದೆಯಾ ಬುಲ್ಲಿಶ್ ಕ್ಯಾಂಡಲ್? ಒನ್ ಆಫ್ ದ ಪವರ್ಫುಲ್ ಕ್ಯಾಂಡಲ್ ಅಂತ ಹೇಳಿದ್ವಿ ನಾವಲ್ವಾ ಅವಾಗಲೇ. ಸಿ, ಹ್ಯಾಮರ್ ಕಾಣಿಸ್ತಾ ಇದೆ. ಸಿ, ಇಲ್ಲೊಂದು ಹ್ಯಾಮರ್ ಕಾಣಿಸ್ತಾ ಇದೆ ಪವರ್ಫುಲ್ಲಾಗಿ. ನಮಗೆ ಈ ಒಂದು ಕ್ಯಾಂಡಲ್ಸ್ನ ಅಬ್ಸರ್ವ್ ಮಾಡೋಕ್ಕೆ ಬರುತ್ತೆ ಅಂತ ನೋಡಿ. ಆ ಪ್ಲೇಸು ಇನ್ನೊಂದು, ಅದು ಬೇರೆ. ನೋಡಿ, ಇಲ್ಲೊಂದು ಹ್ಯಾಮರ್ ಅಬ್ಸರ್ವ್ ಮಾಡ್ಬೋದಲ್ಲ. ಸಿ, ಕಾಣಿಸ್ತಾ ಇದೆಯಲ್ಲ ಹ್ಯಾಮರ್, ರೈಟ್? ಬಿಗ್ ಕ್ಯಾಂಡಲ್ ಕಾಣಿಸ್ತಾ ಇದೆ. ಪ್ರೈಸ್ ಏನು ಹೇಳುತ್ತೆ ಇದು ಬಂದಿದೆ. ಪ್ರೈಸ್ನ ಮೇಲಕ್ಕೆ ತೊಗೊಂಡು ಹೋಗುತ್ತೆ ಅನ್ನೋದಷ್ಟೇ ಗೊತ್ತು. ಹೋಗಿದೆಯಾ? ಎಸ್, ಇಲ್ಲಿ ಬಂದಿದೆ. ಮೇಲಕ್ಕೆ ಹೋಗಿದೆಯಾ ಮಾರ್ಕೆಟು? ಹೋಗಿದೆ. ಇಷ್ಟನ್ನು ನಾನು ಐಡೆಂಟಿಫೈ ಮಾಡ್ಬೋದಲ್ಲ. ಸಿ, ಏನು ಹೇಳ್ತಾ ಇದ್ದೀನಿ ನಾನು? ಪ್ರೈಸು ಎಸ್, ಗ್ರೀನ್ ಕ್ಯಾಂಡಲ್, ಮಾರುಗೋಸ್ ಕ್ಯಾಂಡಲ್ ಒನ್ ಟೈಪ್ ಆಫ್ ಅಂತ ಹೇಳ್ಬೋದು. ಲಿಟ್ಲ್ ಬಿಟ್ ವಿಕ್ ಇದೆ. ಸೊ ಬಟ್ ಬಾಟಮಲ್ಲಿ ಏನು ವಿಕ್ ಇಲ್ಲದೆ ಇರೋ ಕಾರಣ ಇದು ಒಂದು ಬುಲ್ಲಿಶ್ ಕ್ಯಾಂಡಲ್. ಪ್ರೈಸ್ ಏನಾಗಿದೆ, ಅಪ್ ಟ್ರೆಂಡ್ ತೊಗೊಂಡಿದೆ. ಕರೆಕ್ಟ್ ನೋಡಿ, ಇಲ್ಲೊಂದು ಹ್ಯಾಮರ್ ಬಂದಿದೆ, ಅಪ್ ಟ್ರೆಂಡ್, ಬುಲ್ಲಿಶ್ ಕ್ಯಾಂಡಲ್, ಅಪ್ ಟ್ರೆಂಡ್. ಬಂದಿದೆ, ಇಲ್ಲಿ ಕಾಣಿಸ್ತಾ ಇದೆಯಾ? ಈಗ ಗೊತ್ತಾಗ್ತಾ ಇದೆಯಲ್ಲ ಏನು? ಬುಲ್ಲಿಶ್ ಕ್ಯಾಂಡಲ್ ಬಂತು, ಟ್ರೆಂಡ್ ಅಪ್. ಏನು ಹೇಳ್ತಾ ಇದೆ?
ಬುಲ್ಲಿಶ್ ಕ್ಯಾಂಡಲ್ ಬಂದರೆ ಏನಂತ ಹೇಳ್ತದೆ, ನೆಕ್ಸ್ಟ್ ಮೂಮೆಂಟ್ ಏನಾಗುತ್ತೆ ಪ್ರೈಸ್ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಮೇಲಕ್ಕೆ ಹೋಗಬೇಕು, ಹೋಗಿದೆ. ಬಯರ್ಸ್ ಬಂದಿದ್ದಾರೆ ಅಂತ ಅಲ್ಲ ಇದ್ರ ಅರ್ಥ. ಎಸ್, ಪ್ರೈಸ್ ಮೇಲೆ ಹೋಗಬೇಕು, ಹೋಗಿದೆ ಅಲ್ವಾ. ಇದ್ರ ಕೆಳಗಂತೂ ಬಂದಿಲ್ಲ, ಅಲ್ಲಿಂದನೇ ಮೇಲ್ಗಡೆ ತೊಗೊಂಡು ಹೋಗಿದೆ. ಕರೆಕ್ಟ್. ಇಷ್ಟೇ ನಾವು ಮಾಡಬೇಕಾಗಿರೋದು. ಈಗ ನಾವು ಮಾರುಬೋಸು ನೋಡಿದ್ವಿ, ಹ್ಯಾಮರ್ ನೋಡಿದ್ವಿ. ಇದರಿಂದ ಲಾಟ್ ಆಫ್ ಇನ್ಫಾರ್ಮೇಷನ್. ನೀವು ಒಂದು ಸ್ವಲ್ಪ ಬ್ಯಾಕ್ ಟೆಸ್ಟ್ ಮಾಡಿ, ಅವಾಗ ಈಸಿಯಾಗಿ ಅರ್ಥ ಆಗ್ಬೋದು. ಇವಾಗ ಯಾರ ಹತ್ರ ಆದರೂ ಡಿಮ್ಯಾಟ್ ಅಕೌಂಟು ಇಲ್ಲ ಅಂತಂದರೆ ಇದರಲ್ಲಿ ಓಪನ್ ಮಾಡ್ಬೋದು, ಟ್ರೇಡಿಂಗ್ ವಿನಲ್ಲಿ ಕೂಡ ತಗೊಳ್ಬೋದು ನೀವು. ಇಲ್ಲಾಂತಂದರೆ investing.com, moneycontrol.com ಅಲ್ಲಿ ಕೂಡ ನೀವು ಈ ಚಾರ್ಟನ್ನು ಓಪನ್ ಮಾಡಿ ನೀವು ಲರ್ನ್ ಮಾಡ್ಬೋದು. ಫಸ್ಟ್ ಯು ಫೋಕಸ್ ಆನ್ ಲರ್ನಿಂಗು ಅಲ್ವಾ. ಒಂದೊಂದೇ ಸ್ಟೆಪ್ಸ್ ಬೈ ಸ್ಟೆಪ್ ನಾವು ಹೇಳ್ಕೊಡ್ತಾ ಹೋದಂಗೆ ನೀವು ಕಲಿತಾ ಹೋಯ್ತು ಅಂತಂದರೆ ಈಸಿಯಾಗಿ ಅರ್ಥ ಆಗುತ್ತೆ. ಫಸ್ಟೇ ಟ್ರೇಡ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲಿ ಬರಬೇಡಿ, ಫಸ್ಟ್ ಲರ್ನ್ ಮಾಡಬೇಕು ಅನ್ನೋ ಫೋಕಸಲ್ಲಿ ಬನ್ನಿ. ಓಕೆ, ಐ ಹೋಪ್ ನಿಮಗೆಲ್ಲ ತುಂಬ ಇನ್ಫಾರ್ಮೇಷನ್ ಸಿಕ್ತು ಅಂತ ಅಂದ್ಕೊಳ್ತೀನಿ. ಬೇಸಿಕ್ ಅಂತ ಅಂದರೂ ಕೂಡ ಇದರಲ್ಲಿ ಲಾಟ್ ಆಫ್ ಇದನ್ನು ಎಷ್ಟೇ ದಿನ ಟ್ರೇಡ್ ಮಾಡ್ತಾ ಇದ್ರು ಕೂಡ ಇದನ್ನು ಕಲಿಯೋಕ್ಕೆ ಇಂಡೇಟ್ ಹಾಕಿದವ್ರಿಗೆ ಯಾವತ್ತೂ ಕೂಡ ಸಕ್ಸಸ್ ಸಿಗೋದೇ ಇಲ್ಲ. ಸೊ ಫಸ್ಟ್ ಯು ಫೋಕಸ್ ಆನ್ ಲರ್ನಿಂಗ್. ಐ ಥಿಂಕ್ ಮುಂದೆ ಬೇರೆ ಬೇರೆ ಇದೇ ಥರ ಒಂದು ಮಾಹಿತಿ ಇರೋಂಥ ಒಂದು ವಿಡಿಯೋನ ನಾನು ಮಾಡ್ತೀನಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ, ಇನ್ಫಾರ್ಮೇಷನ್ ಇತ್ತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.